ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಬ್ರೈಡಲ್ ಸ್ಲೀವ್ಸ್ ಅಂದರೆ ಹೆವಿ ಬ್ರೈಡಲ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಲೀವ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊನ್ನೆ ನಿಮಗೆ ಬ್ಯಾಕ್ ನೆಕ್ ಹೇಳಿದ್ದೆ, ಇವತ್ತು ಫ್ರಂಟ್ ನೆಕ್ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ಎಂಬ್ರಾಯ್ಡ್ರಿ. ಇವಾಗ ಇದು ಹೆವಿ ಇದೆ, ಸೊ ಇದನ್ನು ಸ್ಲೀವ್ಸ್ ಮೊದಲನೇದಾಗಿ ಮೇನ್ ಫ್ಯಾಬ್ರಿಕ್ ಜಾಯಿಂಟ್ ಕೊಟ್ಟು ತೊಗೊಳ್ತಾ ಇದ್ದೀನಿ. ಇದೇ ಥರ ಸೇಮ್ ಅಸ್ತರ್ನೂ ಜಾಯಿಂಟ್ ಕೊಟ್ಟು ತೊಗೊಂಡಿದ್ದೀನಿ. ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ಅಸ್ತರ್ ಹೇಗೆ ಜಾಯಿಂಟ್ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಇವಾಗ ಬರೀ ಮೇನ್ ಫ್ಯಾಬ್ರಿಕ್ಗೆ ಜಾಯಿಂಟ್ ಕೊಡ್ತಾ ಇದ್ದೀನಿ. ನೋಡಿ, ಪದೇ ಪದೇ ಅದೇ ತೋರಿಸಿದ್ರು ನಿಮಗೆ ಬೋರ್ ಆಗುತ್ತಲ್ವ. ಸೊ ನಾನು ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತೇಳಿ ನಾನು ಇದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಇವಾಗ ನೋಡಿ, ನಾನು ಮತ್ತೆ ಫುಟ್ ಚೇಂಜ್ ಮಾಡಿಕೊಂಡು ಒಂದು ಸೈಡ್ ದಾಬನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಬೀಡ್ಸ್ ಆಲ್ರೆಡಿ ಜಾಯಿಂಟ್ ಅಟ್ಯಾಚ್ ಮಾಡಿದ್ದೀವಿ. ಯಾಕಂದರೆ ಮೊದಲೇ ನಮಗೆ ಆರ್ಡ್ರ್ ಕೊಟ್ಟಿದ್ದರು ಕ್ಲೈಂಟ್ಸು, ನಮಗೆ ಬೀಡ್ಸ್ ಬೇಕು ಅಂತ ಹೇಳಿ. ಬೇರೆ ಕಡೆ ವರ್ಕ್ ಹಾಕಿ ತೊಗೊಂಡು ಬಂದರೂ ನಾವು ಸ್ಟಿಚ್ ಮಾಡ್ತೀವಿ, ಇಲ್ಲ ನಮ್ಮ ಕಡೆನೇ ವರ್ಕ್ ಹಾಕ್ತೀವಿ, ನಾವು ವರ್ಕ್ ಹಾಕಿ ರೆಡಿ ಮಾಡಿ ಕೊಡ್ತೀವಿ. ನೋಡಿ, ಸ್ವಲ್ಪ ಸ್ಲೋ ಆಗಿ ತೊಗೊಳ್ಬೇಕು, ಯಾಕಂದರೆ ಹೆವಿ ಇದೆ ಮತ್ತು ಅದ್ರ ಜೊತೆ ಬೀಡ್ಸ್ ಕೂಡ ಇದೆಯಲ್ಲ. ಸೊ ಸ್ವಲ್ಪ ನಿಧಾನವಾಗಿ ತೊಗೊಳ್ಬೇಕು, ಇಲ್ಲಾಂದರೆ ಬೀಡ್ಸ್ ಕಟ್ಟಾಗುತ್ತೆ, ಇಲ್ಲ ದಾರದಲ್ಲಿ ಸಿಗಿ ಬೀಳುತ್ತೆ. ನಿಧಾನವಾಗಿ ಒಂದೊಂದು ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಬೇಸಿಕ್ ಅರ್ಥ ಆಗಿಲ್ಲ ಅಂದರೆ ನನ್ನ ಮೊದಲನೇ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ನೀವು ಹೇಗೆ ಮಾಡಿದ್ದೀನಿ ಅಂತೇಳಿ ಸ್ಟಿಚ್ಚು. ಯಾಕಂದರೆ ಕಸ್ಟಮರ್ ಇರಲಿ ಯಾರೇ ಇರಲಿ, ನನಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಕನ್ಫ್ಯೂಸ್ ಭಾಳ. ಬಟ್ ಹಾಗೇನಿಲ್ಲ, ಇದು ಈಸಿನೇ ಇರುತ್ತೆ. ಬಟ್ ಸ್ವಲ್ಪ ವರ್ಕ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ಹುಷಾರಾಗಿ ಸ್ಟಿಚ್ ಮಾಡಬೇಕು ನಾವು. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ವರ್ಕ್ ಮಾತ್ರ ಹಾಳಾಗಬಾರ್ದು ಅನ್ನೋದು ಒಂದೇ. ನೋಡಿ, ಹೇಗೆ ಒಂದು ಸೈಡ್ ದಾಬಿಂದ ನಾನು ವರ್ಕಿಗಷ್ಟೇ ಒಂದು ಸ್ಟಿಚ್ ತೊಗೊಂಡಿದ್ದೀನಿ. ಈ ಥರ ಅಂದರೆ ಹೆವಿ ವರ್ಕ್ ಇದೆ ಅಲ್ವಾ, ಸೊ ಅಸ್ತರಿಗೆ ಜಾಯಿಂಟ್ ಮಾಡಿಕೊಂಡ್ರೆ ನಮ್ಮ ಬ್ಲೌಸ್ ಅಳ್ಳಾಡೋದೆಲ್ಲ ನೀಟಾಗಿರುತ್ತೆ. ಅದು ನಮ್ಮ ಸ್ಟಿಚ್ ಭೀ ಕಾಣಿಸೋದಿಲ್ಲ, ವರ್ಕ್ ಪಕ್ಕಕ್ಕೆ ಇರುತ್ತೆ ಅದು ಸ್ಟಿಚ್. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇವಾಗ ಅಸ್ತರನ್ನ ಜಾಯಿಂಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ, ಏನಾದರೂ ಕಲಿಯೋದಿದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಇದು ಮೇನ್ ಚಾನಲ್ ಇರೋದೇ ನಿಮಗೆ ಎಕ್ಸ್ಟ್ರಾ ಕಲಿಸ್ಬೇಕು ಅಂತ ಹೇಳಿ. ಸೊ ನೀವು ಕಮೆಂಟ್ ಮಾಡ್ಬೋದು, ಏನು ಬೇಕಿದ್ದರೂ ನಾನು ಅದನ್ನು ಹೇಳ್ಕೊಡ್ತೀನಿ. ಇವಾಗ ಆದಷ್ಟು ಬೇಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.